ಹಲೋ ಮಕ್ಕಳೇ, ಎಲ್ಲರಿಗೂ ಸಮಾಂತರ ಶ್ರೇಣಿಗಳು ರಿಥ್ಮೆಟಿಕ್ ಪ್ರೋಗ್ರೆಷನ್ ಪಾರ್ಟ್ 3ಗೆ ಸ್ವಾಗತ. ಈಗಾಗಲೇ ನೀವು ಪಾರ್ಟ್ 1 ಮತ್ತೆ ಪಾರ್ಟ್ 2 ನ ವೀಕ್ಷಣೆ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಬೈ ಚಾನ್ಸ್ ನೀವೇನಾದ್ರೂ ಅವೆರಡನ್ನ ನೋಡಿಲ್ಲ ಅಂದ್ರೆ ಮೊದಲು ಆ ಎರಡು ಭಾಗಗಳನ್ನ ನೋಡಿ ನಂತರ ಈ ಪಾರ್ಟ್ಗೆ ಬರಬೇಕು. ಪ್ರಾರಂಭಿಸೋಣ. ಮಕ್ಕಳೇ, ಈಗಾಗಲೇ ನಾವು 3 ರೀತಿಯಾದಂತಹ ಸೂತ್ರಗಳನ್ನ ಗಮನಿಸಿದ್ದೇವೆ. ಈ 3 ಸೂತ್ರಗಳನ್ನ ಉಪಯೋಗಿಸಿಕೊಂಡು ನಾವು ರಿಥ್ಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ ಅಲ್ಲಿ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಈಗಾಗಲೇ ಪಾರ್ಟ್ 2 ನಲ್ಲಿ ಈ ಸೂತ್ರ ಉಪಯೋಗಿಸಿಕೊಂಡು ನಾವು ಪ್ರಾಬ್ಲಮ್ಸ್ ನ ಹೇಗೆ ಸಾಲ್ವ್ ಮಾಡಬಹುದು ಅನ್ನೋದನ್ನ ಕಲ್ತಿದ್ದೇವೆ. ಈ ಪಾರ್ಟ್ ನಲ್ಲಿ Sn is equal to n/2 into 2a plus n minus 1 into d ಈ ಫಾರ್ಮುಲಾ ಯೂಸ್ ಮಾಡಿ ಹೇಗೆಲ್ಲ ನಾವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬಹುದು ಅನ್ನುವಂತಹದನ್ನ ನೋಡೋಣ. ಮೊದಲಿಗೆ ಈ ಫಾರ್ಮುಲಾ ಏನಿದೆ, ಇದರಲ್ಲಿರುವಂತಹ ಈ ಎಲ್ಲಾ ವೇರಿಯೇಬಲ್ಸ್ ಗಳು ಏನೇನ್ ಹೇಳುತ್ತೆ ಅನ್ನುವಂತಹದನ್ನ ಒಂದ್ಸಲಿ ರೀಕಾಲ್ ಮಾಡೋಣ. ಒಂದು ಸೀಕ್ವೆನ್ಸ್ ಅನ್ನ ತಗೊಂಡಿದ್ದೀನಿ, ಶ್ರೇಣಿಯನ್ನ ಗಮನಿಸಿ. A1 A2 A3 ಹಾಗೆ ಬರ್ಕೊಳ್ತಾ ಹೋದ್ರೆ ವಿ ವಿಲ್ ಹ್ಯಾವ್ an at the end. ಹೌದಲ್ಲ? ಇದರಲ್ಲಿ ನಾವು Sn ಅಂತ ಅಂದ್ರೆ ಏನು? ಈ ಒಂದು ಸೀಕ್ವೆನ್ಸ್ ಅಂದ್ರೆ ಈ ಶ್ರೇಣಿಯಲ್ಲಿರುವಂತಹ ಎಲ್ಲಾ ಟರ್ಮ್ಸ್ ನ ಆಡ್ ಮಾಡಿದ್ರೆ, ಎಲ್ಲಾ ಪದಗಳನ್ನ ಕೂಡಿದ್ರೆ ನಮ್ಗೆ ದೊರೆಯೋದೆ Sn. ಆದ್ರಿಂದ ಇದನ್ನ ನಾವು ಶ್ರೇಣಿಯ n ಪದಗಳ ಮೊತ್ತ ಅಂತ ಕರಿತೀವಿ. ಸಮ್ ಆಫ್ n ಟರ್ಮ್ಸ್ ಇನ್ ಎ ಸೀಕ್ವೆನ್ಸ್. ಮಕ್ಕಳೇ, ಇಲ್ಲಿ n ಇದೆ ಅಂತಂದ್ರೆ ಒಂದು ಶ್ರೇಣಿಯಲ್ಲಿರುವಂತಹ ಎಲ್ಲಾ n ಪದಗಳ ಮೊತ್ತ ಅಂತ ಕನ್ಸಿಡರ್ ಮಾಡಬೇಕು. ಬೈ ಚಾನ್ಸ್ ಇಲ್ಲಿ 10 ಇತ್ತು ಅಂತ ಇಟ್ಕೊಳ್ಳೋಣ. S10 ಅಂತ ಇದ್ರೆ ಮೀನಿಂಗ್ ಏನು? ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಇನ್ ಅ ಸೀಕ್ವೆನ್ಸ್ ಅಂದ್ರೆ ಶ್ರೇಣಿಯಲ್ಲಿರುವಂತಹ ಮೊದಲ 10 ಪದಗಳ ಮೊತ್ತ ಅಂತ ತಿಳ್ಕೊಬೇಕು. ಹಾಗೆ ಮುಂದುವರೆದು ನೆಕ್ಸ್ಟ್ ಗಮನಿಸಿ, n ಇದೆ. n ಅಂದ್ರೆ ಏನು? ಒಂದು ಸೀಕ್ವೆನ್ಸ್ ನಲ್ಲಿ ಎಷ್ಟು ಟರ್ಮ್ಸ್ ಇವೆ ಅಂತ, ಈ ಶ್ರೇಣಿಯಲ್ಲಿ ಎಷ್ಟು ಪದಗಳಿವೆ ಅದನ್ನ ಸೂಚಿಸುವಂತಹದ್ದು n ಅನ್ನುವಂತಹದ್ದು. ಹಾಗೆ ಮುಂದೆ ಬಂದ್ರೆ a ಇದೆ. a ಅಂದ್ರೇನು? ಯಾವುದೇ ಒಂದು ಸೀಕ್ವೆನ್ಸ್ ತಗೊಂಡ್ರೆ ವಿಚ್ ಇಸ್ ದ ಫಸ್ಟ್ ಟರ್ಮ್, ಮೊದಲ ಪದ ಯಾವುದು, ಅದೇನೆ a ಆಗುತ್ತೆ. ಹಾಗೆ d ಇದೆ. d ಅಂದ್ರೇನು? ಯಾವುದೇ ಒಂದು ಸೀಕ್ವೆನ್ಸ್ ಅಲ್ಲಿ ಎರಡು ಅನುಕ್ರಮ ಪದಗಳು, ಅವುಗಳ ನಡುವಿನ ವ್ಯತ್ಯಾಸ, ಇದನ್ನ ನಾವು ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ, ಅಂದ್ರೆ ಕಾಮನ್ ಡಿಫರೆನ್ಸ್. ಮುಂದಿನ ಪದದಿಂದ ಹಿಂದಿನ ಪದವನ್ನ ಕಳೆದಾಗ ಬರುವಂತಹ ವ್ಯಾಲ್ಯೂನೇ d ಆಗುತ್ತೆ. ಇದಿಷ್ಟು ಬೇಸಿಕ್ಸ್ ಅನ್ನ ಇಟ್ಕೊಂಡು ಈಗ ಕೆಲವು ಸಮಸ್ಯೆಗಳನ್ನ ಅಂದ್ರೆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಮುಖ್ಯವಾಗಿ ಈ ಪಾರ್ಟ್ ನಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇರುವಂತಹದ್ದು ಒಂದು ಸೀಕ್ವೆನ್ಸ್ ನಲ್ಲಿರುವಂತಹ ಸಮೇಷನ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನ. ಬನ್ನಿ ನೋಡೋಣ. ಫಸ್ಟ್ ಪ್ರಾಬ್ಲಮ್ ಈ ರೀತಿಯಾಗಿದೆ. 1 ರಿಂದ 100ರವರೆಗಿನ ಎಲ್ಲಾ ಬೆಸ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಫೈಂಡ್ ದ ಸಮ್ ಆಫ್ ಆಲ್ ದ ಆಡ್ ನಂಬರ್ಸ್ ಫ್ರಮ್ 1 to 100. ಮಕ್ಕಳೇ, ನಾವು ರಿಥ್ಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ ನ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಕ್ವಶನ್ 1 ರಿಂದ 100ರವರೆಗಿರುವಂತಹ ಎಲ್ಲಾ ಸಂಖ್ಯೆಗಳ ಟೋಟಲ್ ಎಷ್ಟು ಅಂತ ಕಂಡುಹಿಡಿಯುವಂತದ್ದು. ಹೌದಲ್ವಾ? ಅದೇ ಪ್ರಶ್ನೆ ಇದೆ, ಆದ್ರೆ ಒಂದು ಸಣ್ಣ ವ್ಯತ್ಯಾಸ ಇಷ್ಟೇ. ಅಲ್ಲಿ ಎಲ್ಲಾ ಸಂಖ್ಯೆಗಳು ಅಂತ ಕೊಟ್ಟಿದ್ದೆ, ಆದ್ರೆ ಇಲ್ಲಿ ಬೆಸ ಸಂಖ್ಯೆಗಳ ಮೊತ್ತ ಮಾತ್ರ, ದ ಸಮ್ ಆಫ್ ದ ಆಡ್ ನಂಬರ್ಸ್ ಅಂತ ಇಲ್ಲಿ ನಾನು ಕೇಳಿದ್ದೇನೆ. ಬನ್ನಿ ಮೊದಲಿಗೆ ಕೊಟ್ಟಿರುವಂತಹ ಒಂದು ಸೀಕ್ವೆನ್ಸ್ ಅನ್ನ ಬರ್ಕೊಳ್ಳೋಣ. 1 ರಿಂದ 100ರವರೆಗೆ ನಂಬರ್ಗಳನ್ನ ಬರ್ದಿದ್ದೇನೆ ಈಗ. ಆದ್ರೆ ನಾವಿಲ್ಲಿ ತಗೊಳ್ಬೇಕಾಗಿರುವಂತಹದ್ದು ಆಡ್ ನಂಬರ್ಸ್ ಮಾತ್ರ, ಅಂದ್ರೆ ಬೆಸ ಸಂಖ್ಯೆಗಳನ್ನ ಮಾತ್ರ. ಇಲ್ಲಿ ಗಮನಿಸಿ, 2 ಇದೆ. 2 ಅನ್ನುವಂತಹದ್ದು ಸಮಸಂಖ್ಯೆ. ಆದ್ರಿಂದ ಇಂತಹ ಸಮಸಂಖ್ಯೆಗಳನ್ನ ಬಿಟ್ಟು ವಿ ಹ್ಯಾವ್ ಟು ಟೇಕ್ ದ ಆಡ್ ನಂಬರ್ಸ್ ಓನ್ಲಿ. ಹಾಗೆ ತಗೊಂಡಾಗ ಗಮನಿಸಿ 1 3 5 ಹಾಗೇ ಬರ್ಕೊಳ್ತಾ ಹೋದ್ರೆ ಅಪ್ ಟು 100 ಅಂದಾಗ ದ ಲಾಸ್ಟ್ ಆಡ್ ನಂಬರ್ ಈಸ್ 99. ಹೌದಲ್ವಾ? ನೋಡಿ, ಇವೆಲ್ಲ ಬೆಸ ಸಂಖ್ಯೆಗಳು. 100ರವರೆಗೆ ಅಂತ ಕೇಳಿರೋದ್ರಿಂದ 100 ಬರ್ಕೊಳಕ್ ಆಗೋದಿಲ್ಲ, ಯಾಕೆಂದ್ರೆ 100 ಅನ್ನುವಂತಹದ್ದು ಇಟ್ಸ್ ಅನ್ ಈವನ್ ನಂಬರ್, ಅಂದ್ರೆ ಸಮಸಂಖ್ಯೆ. ಹಾಗಾದ್ರೆ ಈ ಶ್ರೇಣಿಯ ಮೊತ್ತ ಟೋಟಲ್ ಏನಾಗುತ್ತೆ ಅನ್ನುವಂತಹದನ್ನ ಈಗ ನಾವು ಕಂಡುಹಿಡಿಬೇಕಾಗುತ್ತೆ. ಮಕ್ಕಳೇ, ಈ ಒಂದು ಸೀಕ್ವೆನ್ಸ್ ಅಲ್ಲಿ ನಾವು ಗಮನಿಸಿ ಏನೇನೆಲ್ಲ ನಮಗೆ ಡೀಟೇಲ್ಸ್ ಸಿಗುತ್ತೆ ಅನ್ನುವಂತಹದನ್ನ ನೋಡೋಣ. ಈಗ ಆಲ್ರೆಡಿ 1 ರಿಂದ 100ರವರೆಗಿರಂತಹ ಬೆಸ ಸಂಖ್ಯೆಗಳು ಅಂದ್ರೆ ಆಡ್ ನಂಬರ್ಸ್ ಅಂತ ಅವರು ಕೇಳಿದ್ದಾರೆ.
1ರಿಂದ 100ರವರೆಗೆ ಅಂತ ಅಂದಾಗ ಎಲ್ಲಾ ಸಂಖ್ಯೆಗಳನ್ನ ನಾವು ಕನ್ಸಿಡರ್ ಮಾಡಿದ್ರೆ ವಿ ವಿಲ್ ಹ್ಯಾವ್ 100 ನಂಬರ್ಸ್, ಹೌದಲ್ವಾ? ಆದ್ರೆ ಅವ್ರು ಕೇಳಿರೋದು ಆಡ್ ನಂಬರ್ಸ್ ಎಷ್ಟಿರುತ್ತೆ ಅಂತ ನಾವು ಕಂಡು ಹಿಡ್ಕೋಬೇಕು. ಅದಕ್ಕೆ ಕಂಡು ಹಿಡ್ಕೊಳ್ಳೋದಕ್ಕೆ ಸುಲಭವಾಗಿ ನಾವು ಈ ರೀತಿ ಮಾಡಬಹುದು. 1 to 99 ಎಷ್ಟು ಆಡ್ ನಂಬರ್ಸ್ ಇರುತ್ತೆ ಅಂತ ನೋಡೋದಾದ್ರೆ ನೋಡಿ, ಈ ಫಾರ್ಮುಲಾನ ಯೂಸ್ ಮಾಡ್ಬಿಡಿ, ನಿಮಗೆ ಈಸಿಯಾಗಿ ಎಷ್ಟು ಆಡ್ ನಂಬರ್ಸ್ ಇರುತ್ತೆ ಅಂತ ಗೊತ್ತಾಗುತ್ತೆ. ದಟ್ ಮೀನ್ಸ್ ಫಸ್ಟ್ ನಂಬರ್ ಮತ್ತೆ ಲಾಸ್ಟ್ ನಂಬರ್ ಇವೆರಡನ್ನ ಆಡ್ ಮಾಡಿ ಅದನ್ನ 2ರಿಂದ ಡಿವೈಡ್ ಮಾಡಿ. ದೆನ್ ವಿ ವಿಲ್ ಗೆಟ್ ದ ನಂಬರ್ ಆಫ್ ಆಡ್ ನಂಬರ್ಸ್ ಇನ್ ಎ ಸೀಕ್ವೆನ್ಸ್. ನೋಡಿ, ಫಸ್ಟ್ ನಂಬರ್ 1 ಇದೆ, ಲಾಸ್ಟ್ ನಂಬರ್ 99 ಇದೆ. ಎರಡನ್ನ ಆಡ್ ಮಾಡಿದ್ರೆ ವಿ ವಿಲ್ ಗೆಟ್ 100. ಸೊ 100 divided by 2 gives 50. ಅಂದ್ರೆ 1ರಿಂದ 99ರವರೆಗೆ ಇರುವಂತಹ ಎಲ್ಲಾ ಬೆಸ ಸಂಖ್ಯೆಗಳು ಎಷ್ಟಿವೆ ಅಂತಂದ್ರೆ 50 ಬೆಸ ಸಂಖ್ಯೆಗಳಿವೆ. ಈ ರೀತಿಯಾಗಿ ನಾವು ಆಡ್ ನಂಬರ್ಸ್ ಎಷ್ಟಿದೆ ಅನ್ನುವಂತಹದನ್ನ ಕಂಡುಹಿಡ್ಕೋಬಹುದು. ಮಕ್ಕಳೇ, ಇದೇ ರೀತಿ 1ರಿಂದ 100ರವರೆಗೆ ತಗೊಂಡಾಗ ಸಮ ಸಂಖ್ಯೆಗಳು ಎಷ್ಟಿರಬಹುದು ಅಂತ ನೀವು ಕಂಡು ಹಿಡಿಯೋದಕ್ಕೆ ಸಾಧ್ಯ ಆಗುತ್ತಾ? ಪ್ರಯತ್ನಿಸಿ. ನಿಮಗೆ ಸಾಧ್ಯ ಆದ್ರೆ ನನಗೆ ಕಾಮೆಂಟ್ ಮಾಡಿ ಅದನ್ನ ಕಂಡು ಹಿಡಿಯೋದು ಹೇಗೆ ಅನ್ನುವಂತಹದನ್ನ ನನಗೆ ತಿಳಿಸಿ. ಸರಿಯಾಗಿ ಗಮನಿಸಿ, ಯೋಚನೆ ಮಾಡಿ ನನಗೆ ಹೇಳಿ. ಮುಂದುವರಿಯೋಣ. ನೆಕ್ಸ್ಟ್ ನೀವು ಅಬ್ಸರ್ವ್ ಮಾಡಿ, ಈ ಒಂದು ಸೀಕ್ವೆನ್ಸ್ ಅಲ್ಲಿ ಫಸ್ಟ್ ಟರ್ಮ್ ಈಸ್ 1. ದ ಫಸ್ಟ್ ಟರ್ಮ್ ಈಸ್ ರೆಪ್ರೆಸೆಂಟೆಡ್ ಬೈ ಎ, ಅಂದ್ರೆ ಚಿಕ್ಕ ಎ ಇಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ, ಅದರ ವ್ಯಾಲ್ಯೂ 1 ಆಗಿದೆ. ಹಾಗೆ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಕಾಮನ್ ಡಿಫರೆನ್ಸ್, ಅಂದ್ರೆ ಸಾಮಾನ್ಯ ವ್ಯತ್ಯಾಸವನ್ನ ಈಗ ಕಂಡು ಹಿಡಿಬೇಕು. ಸಾಮಾನ್ಯ ವ್ಯತ್ಯಾಸವನ್ನ ಕಂಡು ಹಿಡಿಬೇಕಾದ್ರೆ ನಾವೇನ್ ಮಾಡ್ತೀವಿ, ಯಾವ್ದಾದ್ರೂ 2 ಕನ್ಸಿಕ್ಯೂಟಿವ್ ನಂಬರ್ಸ್ ಅನ್ನ ತಗೊಳ್ತೀವಿ, ಅಂದ್ರೆ ಅನುಕ್ರಮ ಪದಗಳು, ಪಕ್ಕದಲ್ಲಿರುವಂತಹ ನಂಬರ್ಗಳನ್ನ ನಾವು ಕನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಕರಿತೀವಿ. ಈಗ ಇಲ್ಲಿ 1 ಮತ್ತೆ 3 ತಗೊಂಡಿದ್ದೀನಿ. ಇಲ್ಲಿ ನಾವೇನ್ ಮಾಡ್ಬೇಕು, ಮುಂದಿನ ಪದದಿಂದ ಹಿಂದಿನ ಪದವನ್ನ ಕಳಿಬೇಕು. ಸೊ ಹಿಯರ್ ದ ಪ್ರಿಸೈಡಿಂಗ್ ನಂಬರ್ ಈಸ್ 3 and the succeeding number is 1. ಹಾಗಾಗಿ 3 minus 1, that is a2 minus a1, ಅದರ ವ್ಯಾಲ್ಯೂ 3 minus 1 ಆಗುತ್ತೆ. We will get 2. ಇವೆರಡನ್ನೇ ತಗೊಬೇಕು ಅಂತ ರೂಲ್ಸ್ ಏನಿಲ್ಲ, ಬೇಕಿದ್ರೆ 5 minus 3 ತಗೊಳ್ಳಿ, ಅವಾಗ್ಲೂ ಕೂಡ ನಮ್ಗೆ ಆನ್ಸರ್ 2 ಬರುತ್ತೆ. ಡಿ ವ್ಯಾಲ್ಯೂ ಸಿಕ್ತು, ಎ ವ್ಯಾಲ್ಯೂ ಸಿಕ್ತು. ಇನ್ನೇನ್ ವ್ಯಾಲ್ಯೂ ಇದೆ, ಎನ್ ವ್ಯಾಲ್ಯೂನು ಕೂಡ ನಾವು ಕಂಡು ಹಿಡ್ಕೊಂಡ್ವಿ. ನೆಕ್ಸ್ಟ್ ಕೆಲಸ ಏನು ಹಾಗಾದ್ರೆ, ಹಿಯರ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಸಮೇಷನ್, ಅಂದ್ರೆ ಈ ಒಂದು ಸೀಕ್ವೆನ್ಸ್ ಟೋಟಲ್ ಎಷ್ಟಿದೆ ಅಂತ ಈಗ ನಾವು ಕಂಡು ಹಿಡಿಬೇಕು. ದೆನ್ ವಿ ಹ್ಯಾವ್ ಟು ಯೂಸ್ ದಿಸ್ ಫಾರ್ಮುಲಾ. ಮಕ್ಕಳೇ, ನೀವಿಲ್ಲಿ ಗಮನಿಸಬೇಕಾದಂತ ಅಂಶ ಏನಂತಂದ್ರೆ, ಯಾವುದೇ ಫಾರ್ಮುಲಾನ ನೀವು ಯೂಸ್ ಮಾಡ್ಬೇಕಾದ್ರೆ ಅಲ್ಲಿರುವಂತಹ ವೇರಿಯೇಬಲ್ಸ್ ಗಳಲ್ಲಿ ಯಾವ್ದಾದ್ರೂ ಒಂದು ಮಾತ್ರ ಅನ್ನೋನ್ ಆಗಿರ್ಬೇಕು. ಉಳಿದಂತಹ ಎಲ್ಲಾ ವೇರಿಯೇಬಲ್ಸ್ ಗಳು ಗೊತ್ತಿದ್ರೆ ಮಾತ್ರ ಆ ಫಾರ್ಮುಲಾ ಯೂಸ್ ಮಾಡಿ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ಕಾಗುತ್ತೆ. ಬನ್ನಿ, ಈ ಫಾರ್ಮುಲಾದಲ್ಲಿ ಯಾವ್ಯಾವ ವೇರಿಯೇಬಲ್ಸ್ ಇದೆ? ಎಸ್ ಎನ್ ಅನ್ನೋದು ವೇರಿಯೇಬಲ್, ಎನ್ ಅನ್ನೋದು, ಎ ಅನ್ನೋದು ಮತ್ತೆ ಡಿ ಅನ್ನೋದು. ಈ ಇಷ್ಟು ವೇರಿಯೇಬಲ್ಸ್ ಗಳಲ್ಲಿ ಯಾವ್ದಾದ್ರೂ ಒಂದು ಮಾತ್ರ ನಮ್ಗೆ ಅನ್ನೋನ್, ಅಂದ್ರೆ ಗೊತ್ತಿರಬಾರ್ದು. ಇನ್ನು ಉಳಿದಿದ್ದೆಲ್ಲ ಗೊತ್ತಿರ್ಬೇಕು. ಅಬ್ಸರ್ವ್ ಮಾಡೋಣ. ಎಸ್ ಎನ್ ಅದನ್ನೇ ನಾವು ಕಂಡು ಹಿಡಿಬೇಕಾಗಿದೆ, ಗೊತ್ತಿಲ್ಲ. ಎನ್ ಗೊತ್ತಾ? ಎಸ್ ಕಂಡು ಹಿಡ್ಕೊಂಡಿದೀವಿ. ಎ ಸಿಕ್ಕಿದೆ, ಡಿ ಕಂಡು ಹಿಡ್ಕೊಂಡಿದೀವಿ. ಹಾಗಾದ್ರೆ ಈ ಫಾರ್ಮುಲಾನ ಯೂಸ್ ಮಾಡಿ ನಾವು ಎಸ್ ಎನ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಈ ಫಾರ್ಮುಲಾ ಹಾಕೊಳ್ಳೋಣ. ಈಗ ಈ ಫಾರ್ಮುಲಾ ಹಾಕೊಂಡು ಇದಕ್ಕೆ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ಗಮನಿಸಿ. ಎನ್ ವ್ಯಾಲ್ಯೂ 50, ಎ ವ್ಯಾಲ್ಯೂ 1, ಡಿ ವ್ಯಾಲ್ಯೂ 2. ಈ ಎಲ್ಲಾ ವ್ಯಾಲ್ಯೂಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಇಲ್ಲೂ ಕೂಡ ಗಮನಿಸಿ, ಎನ್ ಮೈನಸ್ 1 ಇದ್ದಿದ್ದು 50 ಮೈನಸ್ 1 ಆಗಿದೆ. ಇದನ್ನ ಈಗ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀನಿ. ಗಮನಿಸಿ, 50 by 2 is 25, 2 ones are 2, 50 ಅಲ್ಲಿ 1 ಹೋದ್ರೆ 49, 49 into 2. ಮತ್ತೆ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದಾಗ 25 ಹಾಗೆ ಇದೆ, 2 ಹಾಗೆ ಇದೆ, 49 2s we will get 98. ಅಂದ್ರೆ 49 ಮತ್ತೆ 2 ಗುಣಿಸಿದ್ರೆ 98 ಸಿಗುತ್ತೆ. ಈಗ ಆಡ್ ಮಾಡೋಣ. 98 plus 2 is 100, 100 into 25 is 2500. ಮಕ್ಕಳೇ, ಈಗ ನಮಗೆ ಗೊತ್ತಾಗಿದ್ದೇನಂದ್ರೆ 1ರಿಂದ 100ರವರೆಗೆ ಇರೋ ಎಲ್ಲಾ ಬೆಸ ಸಂಖ್ಯೆಗಳನ್ನ, ಆಡ್ ನಂಬರ್ಸ್ ಅನ್ನ ಬರ್ಕೊಂಡು ಆಡ್ ಮಾಡಿದ್ರೆ we will get 2500.
500. ಈ ರೀತಿಯಾಗಿ ಈ ಸಮಸ್ಯೆಯನ್ನು ನಾವು ಬಿಡಿಸಬಹುದು. ಬನ್ನಿ ಇನ್ನೊಂದು ಟೈಪ್ ಪ್ರಾಬ್ಲಮ್ ಅನ್ನ ಮಾಡೋಣ. ಅದರಲ್ಲಿ ಬೇರೆ ರೀತಿಯ ಅಪ್ರೋಚ್ ಇರುತ್ತೆ, ಬೇರೆದನ್ನೇ ಕಂಡು ಹಿಡಿಯುವಂತದ್ದು ಇರುತ್ತೆ. ಪ್ರಾಬ್ಲಮ್ ಈ ರೀತಿ ಇದೆ. 12 ಪದಗಳಿರುವ ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದ 1 ಮತ್ತು ಕೊನೆಯ ಪದ 34 ಆದಾಗ ಆ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯಿರಿ. Find the sum of an AP having 12 terms in which the first term is 1 and the last term is 34. ಇದರಲ್ಲಿ ಏನನ್ನ ಕಂಡುಹಿಡಿಬೇಕು ನೋಡಿ, ಶ್ರೇಣಿಯ ಮೊತ್ತ ಅಂತಾನೆ ಹೇಳಿದ್ದಾರೆ. ದಟ್ ಮೀನ್ ಸಮ್ ಆಫ್ ಅನ್ AP ನೇ ಕಂಡುಹಿಡಿಬೇಕು. ಸಮ್ ಅಂದ್ರೆ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ SN. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದ SN. ಮಕ್ಕಳೇ, ಇಲ್ಲೊಂದು ಸೀಕ್ವೆನ್ಸ್ ಅನ್ನ ತಗೊಂಡಿದ್ದೀನಿ, ಅವ್ರು ಹೇಳಿರೋ ರೀತಿಯಲ್ಲೇ ಬರ್ಕೊಂಡಿದ್ದೇನೆ. ದೇರ್ ಆರ್ 12 ಟರ್ಮ್ಸ್ ಹಿಯರ್, ಅಂದ್ರೆ 12 ಪದಗಳಿದೆ ನೋಡಿ. A1, A2, A3 ಈ ರೀತಿ ಬರ್ಕೊಂಡು ಹೋದ್ರೆ ವಿ ವಿಲ್ ಹ್ಯಾವ್ 12th ಟರ್ಮ್ ಅಟ್ ದ ಎಂಡ್. ಹೌದಲ್ಲ, 12 ಪದಗಳು ಇಲ್ಲಿ ಇವೆ. ಇಲ್ಲಿ ಕೊಟ್ಟಿರಂತಹ ಈ ಒಂದು ಸೀಕ್ವೆನ್ಸ್ ಅನ್ನ ನೋಡ್ಕೊಂಡು ಏನೇನ್ ಇನ್ಫಾರ್ಮೇಶನ್ ನಾವು ಕಲೆಕ್ಟ್ ಮಾಡಕ್ಕಾಗತ್ತೆ ಫಸ್ಟ್ ಮಾಡ್ಕೊಳ್ಳೋಣ. ಲುಕ್ ಹಿಯರ್, ಮೊದಲನೇ ಪದ 1. ಸೊ A1 ವ್ಯಾಲ್ಯೂ 1 ಅಂತ ಹೇಳಿದ್ದಾರೆ. ಅಂಡ್ ಲಾಸ್ಟ್ ಟರ್ಮ್ ಕೊನೆಯ ಪದ 34 ಅಂತ ಹೇಳಿದ್ದಾರೆ. ಸೊ A12 ಇಸ್ 34 ಅಂತ ಹೇಳಿದ್ದಾರೆ. ಸೊ ನಮ್ಗೆ ಗೊತ್ತಿರಂತಹ ಈ ಎಲ್ಲಾ ಇನ್ಫಾರ್ಮೇಶನ್ ಬರ್ಕೊಳ್ಳೋಣ. 12 ಟರ್ಮ್ಸ್ ಇದೆ ಅಂತ ಹೇಳಿರೋದ್ರಿಂದ ದೆನ್ ದ n ವ್ಯಾಲ್ಯೂ ವಿಲ್ ಬಿ 12. ಆ ವ್ಯಾಲ್ಯೂಸ್ ನೆಲ್ಲ ಇಲ್ಲಿ ಬರ್ಕೊಳ್ತಾ ಇದ್ದೀನಿ. n is equal to 12 and the first term is 1 an and the last term is 34. ಮಕ್ಕಳೇ ಅಬ್ಸರ್ವ್ ಮಾಡಿ, ಇಲ್ಲಿ ಡಿ ವ್ಯಾಲ್ಯೂ ಕೊಟ್ಟಿದ್ದಾರ. ಸೊ ಡಿ ವ್ಯಾಲ್ಯೂ ಅನ್ನ ಇವರು ಕೊಟ್ಟಿಲ್ಲ, ಕಂಡು ಹಿಡ್ಕೋಬೇಕಾಗುತ್ತೆ. ಸೊ ದೇ ಹ್ಯಾವ್ ಆಸ್ಕ್ಡ್ ಓನ್ಲಿ ದ SN ಅನ್ನ ಕಂಡು ಹಿಡಿಬೇಕಾಗುತ್ತೆ. ಸೊ SN ಅನ್ನ ಕಂಡು ಹಿಡಿಬೇಕಾದ್ರೆ ನಮ್ಗೆ ಇರೋ ಫಾರ್ಮುಲಾ ಏನು? ಎರಡು ರೀತಿಯಾದಂತಹ ಫಾರ್ಮುಲಾವನ್ನ ನಾವು ನೋಡ್ತೀವಿ. ಒಂದು SN is equal to n/2 into 2a plus n-1 into d. ಹಾಗೆ ಇನ್ನೊಂದು ತಗೊಂಡ್ರೆ, ಇದನ್ನ ನಾನು ಫಸ್ಟ್ ನಿಮ್ಗೆ ಹೇಳಿದ್ದೆ, SN is equal to n/2 ಫಸ್ಟ್ ಟರ್ಮ್ ಮತ್ತೆ ಲಾಸ್ಟ್ ಟರ್ಮ್ ನ ಆಡ್ ಮಾಡಿದ್ರೆ ನಮ್ಗೆ ಈ ಫಾರ್ಮುಲಾ ಸಿಗುತ್ತೆ ಅಂತ ಹೇಳಿದ್ದೆ. ಇದೇ ಫಾರ್ಮುಲಾನ ನಾವು ಸಿಂಪ್ಲಿಫೈ ಮಾಡಿ ಈ ರೂಪಕ್ಕೆ ತಂದ್ಕೊಂಡಿದ್ದನ್ನ ನಾನು ಪಾರ್ಟ್ 1 ನಲ್ಲಿ ಹೇಳಿದ್ದೇನೆ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಒಂದು ಸಲ ಅದನ್ನ ಕೂಡ ನೋಡ್ಬಿಡಿ. ಈ ಎರಡು ಫಾರ್ಮುಲಾದಲ್ಲಿ ನೀವು ಯಾವ್ದನ್ನ ಬೇಕಾದ್ರೂ ಯೂಸ್ ಮಾಡಿ SN ಅನ್ನ ಕಂಡು ಹಿಡಿಬಹುದು. ಆದ್ರೆ ನಮಗೆ ಅವೈಲಬಲ್ ವೇರಿಯೇಬಲ್ಸ್ ಯಾವ್ದ್ಯಾವ್ದಿದೆ, ದಟ್ ಮೀನ್ಸ್ ನೋನ್ ವೇರಿಯೇಬಲ್ಸ್, ಗೊತ್ತಿರುವಂತಹ ಚರಾಂಶಗಳ ಬೆಲೆ ಯಾವ್ದಿದೆ ಅದನ್ನ ನೋಡ್ಕೊಂಡು ನಾವು ಫಾರ್ಮುಲಾನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಅಬ್ಸರ್ವ್ ಮಾಡೋಣ, ಮೊದಲನೇ ಫಾರ್ಮುಲಾ ಯೂಸ್ ಮಾಡ್ತೀವಿ ಅನ್ನೋದಾದ್ರೆ ಇಲ್ಲಿರಂತಹ ಎಲ್ಲಾ ಅಂಶಗಳು ನಮ್ಗೆ ಸಿಕ್ಕಿದೆಯಾ? n ಸಿಕ್ಕಿದೆ, a ಸಿಕ್ಕಿದೆ, n ಸಿಕ್ಕಿದೆ, d ಸಿಕ್ಕಿಲ್ಲ. ಹಾಗಾಗಿ ಈ ಫಾರ್ಮುಲಾನ ನೀವು ಯೂಸ್ ಮಾಡ್ಬೇಕಾದ್ರೆ ಯು ಹ್ಯಾವ್ ಟು ಫೈಂಡ್ ಔಟ್ d. ಇಲ್ಲ ಅಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಕ್ ಆಗೋದಿಲ್ಲ. ಬನ್ನಿ ಈ ಫಾರ್ಮುಲಾ ನೋಡೋಣ. SN ಕಂಡುಹಿಡಿಬೇಕಾಗಿರೋದು, n ಗೊತ್ತು 12 ಇದೆ, a ಗೊತ್ತು, an ಗೊತ್ತು. ಹಾಗಿದ್ರೆ ಈ ಫಾರ್ಮುಲಾದಲ್ಲಿರೋ ಎಲ್ಲಾ ವೇರಿಯೇಬಲ್ಸ್ ಗಳು ನಮ್ಗೆ ಗೊತ್ತಿರೋದ್ರಿಂದ ವಿ ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ. ಇದನ್ನ ಯೂಸ್ ಮಾಡಬಹುದು ನಾವು. ಅಥವಾ ಇದನ್ನ ಯೂಸ್ ಮಾಡ್ತೀನಿ ಅಂದ್ರೆ ಫಸ್ಟ್ ಯು ಹ್ಯಾವ್ ಟು ಫೈಂಡ್ ಔಟ್ d. ಅಂದ್ರೆ ಮೊದಲು d ಅನ್ನ ನೀವು ಕಂಡು ಹಿಡಿಬೇಕು, ನಂತರ ಉಪಯೋಗಿಸ್ಬೇಕು. ಅದರ ಬದಲು ಇದನ್ನ ಮಾಡಿದ್ರೆ ನಮ್ಗೆ d ಅನ್ನ ಕಂಡು ಹಿಡಿಯುವಂತ ಅವಶ್ಯಕತೆನೆ ಬರೋದಿಲ್ಲ. ಸೊ ಇದನ್ನ ಸೆಲೆಕ್ಟ್ ಮಾಡೋಣ. ಇದಕ್ಕೆ ವ್ಯಾಲ್ಯೂಸ್ ಅನ್ನ ಹಾಕ್ತಾ ಇದ್ದೀನಿ. SN, n ಅಂದ್ರೆ ಏನಪ್ಪಾ? 12 ಟರ್ಮ್ಸ್. ಯಾಕಂದ್ರೆ ಇಲ್ಲಿ 12 ಪದಗಳಿದೆ ಅನ್ನೋದು ಗೊತ್ತಾಗಿದೆ. ದೆನ್ ಪುಟ್ ದ ವ್ಯಾಲ್ಯೂಸ್. n is 12/2 ಆಯ್ತು. What is the value of a? A is 1 and the value of an is 34. ಎಲ್ಲಾ ಬೆಲೆಗಳನ್ನ ಇಲ್ಲಿ ಹಾಕಿದ್ದೇನೆ. ಸಿಂಪ್ಲಿಫೈ ಮಾಡೋಣ. 12/2 is 6. 34 plus 1 is 35. ಎರಡನ್ನ ನಾವು ಗುಣಿಸಿದ್ರೆ we will get 210. ಇದರ ಮೀನಿಂಗ್ ಏನು? ಫಸ್ಟ್ ಟರ್ಮ್ 1, ಲಾಸ್ಟ್ ಟರ್ಮ್ 34 ಇರಂತಹ 12 ಟರ್ಮ್ಸ್ ಇರಂತಹ ಸೀಕ್ವೆನ್ಸ್ ಅಲ್ಲಿರೋ ಎಲ್ಲಾ ನಂಬರ್ ಗಳನ್ನ ಆಡ್ ಮಾಡಿದ್ರೆ ನಮಗೆ 210 ಸಿಗುತ್ತೆ ಅಂತ. ನೋಡಿ, ಫಸ್ಟ್ ಪ್ರಾಬ್ಲಮ್ಗೂ ಈ ಪ್ರಾಬ್ಲಮ್ಗೂ ವ್ಯತ್ಯಾಸ ಏನಿದೆ ಅನ್ನುವಂತಹದ್ದು ನಿಮ್ಗೆ ಗೊತ್ತಾಯ್ತು. ಹಿಂದಿನ ಪ್ರಾಬ್ಲಮ್ ನಲ್ಲಿ d ಸಿಕ್ತಿತ್ತು,
ಈ ಫಾರ್ಮುಲಾ ಯೂಸ್ ಮಾಡ್ತಿದ್ರಿ. ಈ ಪ್ರಾಬ್ಲಮ್ ನಲ್ಲಿ ಡಿ ಸಿಗ್ಲಿಲ್ಲ ಅಂದ ತಕ್ಷಣ ಈ ಫಾರ್ಮುಲಾ ಯೂಸ್ ಮಾಡಿದ್ರಿ. ಈ ಫಾರ್ಮುಲಾ ಯೂಸ್ ಮಾಡ್ಬೇಕಾದ್ರೆ ಲಾಸ್ಟ್ ಟರ್ಮ್ ಬೇಕಿತ್ತು ನಮ್ಗೆ, ಅದು ಇಲ್ಲಿ ಇದೆ. ಸೊ ಎರಡು ಟೈಪ್ ಅಲ್ಲಿ ನೀವು ನೋಡಿದ್ರಿ. ಮತ್ತೊಂದು ಟೈಪ್ ಅನ್ನ ನಾನು ಈಗ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದ 2 ಮತ್ತು ಕೊನೆಯ ಪದ 100 ಆಗಿದ್ದು ಆ ಶ್ರೇಣಿಯ ಮೊತ್ತವು 2550 ಆದರೆ ಶ್ರೇಣಿಯಲ್ಲಿರುವ ಒಟ್ಟು ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. In an AP, the first term is 2 and the last term is 100. If the sum of the sequence is 2550, then find the number of terms and the common difference of the sequence. ಮಕ್ಕಳೇ, ಇಲ್ಲಿರುವಂತಹ ಸಮಸ್ಯೆಯನ್ನು ಓದ್ಕೊಂಡು ನಮಗೆ ಏನೇನು ಡೀಟೇಲ್ಸ್ ಸಿಗುತ್ತೆ ಬರ್ಕೊಳ್ಳೋಣ. ಒಂದು ಸೀಕ್ವೆನ್ಸ್ ಇದೆ, A1, A2, A3 ಅಪ್ ಟು AN. ಇದು ಜನರಲ್ ಸೀಕ್ವೆನ್ಸ್ ಇದಿದೆ. ಇವ್ರು ಕೊಟ್ಟಿರಂತಹ ಇನ್ಫಾರ್ಮೇಶನ್ ಪ್ರಕಾರ ನಮ್ಗೆ ಏನ್ ಸೀಕ್ವೆನ್ಸ್ ಸಿಗುತ್ತೆ ಅನ್ನೋಂಥದ್ದನ್ನ ಬರ್ಕೊಳ್ಳೋದಾದ್ರೆ ನೋಡಿ, ಫಸ್ಟ್ ಟರ್ಮ್ 2 ಅಂತ ಹೇಳಿದರೆ, ಅಂದ್ರೆ ಮೊದಲ ಪದ 2 ಅಂತ ಹೇಳಿದರೆ ಬರ್ಕೊಂಡಿದ್ದೇನೆ. ಕೊನೆಯ ಪದ 100 ಅಂತ ಹೇಳಿದರೆ ದಟ್ ಮೀನ್ಸ್ AN ಇಸ್ 100 ಆಗುತ್ತೆ. ಇನ್ನು ಉಳಿದಂತಹ ಎಲ್ಲ ಮಾಹಿತಿಗಳು ನಮ್ಗೆ ಗೊತ್ತಿಲ್ಲ. ಇದರಲ್ಲಿ ಇನ್ನೊಂದು ಹೊಸ ಇನ್ಫಾರ್ಮೇಶನ್ ಏನಂದ್ರೆ ಅದ್ರದ್ದು ಟೋಟಲ್ ಅಂದ್ರೆ ಮೊತ್ತ ಅವರೇ ಕೊಟ್ಬಿಟ್ಟಿದ್ದಾರೆ, ಅಂದ್ರೆ SN ವ್ಯಾಲ್ಯೂನ ಅವರೇ ಕೊಟ್ಬಿಟ್ಟಿದ್ದಾರೆ. ನಾವೀಗ ಕಂಡು ಹಿಡಿಬೇಕಾಗಿರೋದು ಈ ಸೀಕ್ವೆನ್ಸ್ ನಲ್ಲಿ ಎಷ್ಟು ಟರ್ಮ್ಸ್ ಇದೆ. ದಟ್ ಮೀನ್ಸ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ N. ಈ ಶ್ರೇಣಿಯಲ್ಲಿ ಎಷ್ಟು ಪದ ಇದೆ ಅಂತ ಕಂಡು ಹಿಡಿಬೇಕಂತೆ, ಅಂದ್ರೆ N ಬೆಲೆ ಎಷ್ಟು ಅಂತ ಕಂಡು ಹಿಡಿಬೇಕಂತೆ. ಅಷ್ಟೇ ಅಲ್ಲ, ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಕಾಮನ್ ಡಿಫರೆನ್ಸ್ ಅನ್ನು ಕೂಡ ಕಂಡು ಹಿಡಿಬೇಕಂದ್ರೆ, ಅಂದ್ರೆ ಡಿ ವ್ಯಾಲ್ಯೂನು ಕೂಡ ಕಂಡು ಹಿಡಿಬೇಕು. ಬನ್ನಿ ನೋಡೋಣ. ಇಲ್ಲಿ ಫಸ್ಟ್ ಟರ್ಮ್ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ 2 ಮತ್ತೆ ಲಾಸ್ಟ್ ಟರ್ಮ್ 100 ಕೊಟ್ಟಿದ್ದಾರೆ. ನಾವು ಕಂಡು ಹಿಡಿಬೇಕಾಗಿರೋಂಥದ್ದು ಏನು, ಎನ್ ವ್ಯಾಲ್ಯೂ ಮತ್ತೆ ಡಿ ವ್ಯಾಲ್ಯೂ. SN ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ 2550. ಎನ್ ಗೊತ್ತಿಲ್ಲ, ಹಾಗೆ ಡಿ ಗೊತ್ತಿಲ್ಲ. ಮಕ್ಕಳೇ ಅಬ್ಸರ್ವ್ ಮಾಡಿ, ಹಿಯರ್ ವಿ ಹ್ಯಾವ್ 5 ವೇರಿಯೇಬಲ್ಸ್. SN ಫಾರ್ಮುಲಾದಲ್ಲಿ ನಮಗೆ 5 ಚರಾಕ್ಷರಗಳು ಅಥವಾ ಚರಾಂಶಗಳು ಇರುತ್ತವೆ. ಅದರಲ್ಲಿ ಯಾವ್ದಾದ್ರೂ 4 ಗೊತ್ತಿದ್ರೆ ಉಳಿದ 5ನೇದನ್ನ ನಾವು ಕಂಡು ಹಿಡಿಬಹುದು ಅಂತ ಗೊತ್ತು, ಹೌದಲ್ವಾ? ಇಲ್ಲಿರುವಂತ 5 ಅಂಶಗಳಲ್ಲಿ 2 ಅಂಶಗಳು ನಮ್ಗೆ ಗೊತ್ತಿಲ್ಲ, N ಗೊತ್ತಿಲ್ಲ ಮತ್ತೆ ಡಿ ಗೊತ್ತಿಲ್ಲ. ಬನ್ನಿ, ಇಡೀ ರಿಥ್ಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ ಅಲ್ಲಿ ಇರಂತಹ ಫಾರ್ಮುಲಾಗಳು ಏನೇನು ಅನ್ನುವಂತಹದನ್ನ ನೋಡ್ಬಿಡೋಣ. AN is equal to A plus N minus 1 into D. SN is equal to N by 2 into 2A plus N minus 1 into D. SN is equal to N by 2 into A plus AN. ಈ 3 ಫಾರ್ಮುಲಾ ಇದೆ. AN ಯೂಸ್ ಮಾಡೋದು ಯಾವಾಗ, ಲಾಸ್ಟ್ ಟರ್ಮ್ ಅನ್ನ ಕಂಡು ಹಿಡಿಬೇಕಾದ್ರೆ. SN ಯೂಸ್ ಮಾಡೋದು ಯಾವಾಗ, ಸಮೇಷನ್ ಅಂದ್ರೆ ಒಂದು ಸೀಕ್ವೆನ್ಸ್ ಅಲ್ಲಿ ಇರುವಂತಹ ಟೋಟಲ್ ಅನ್ನ ಕಂಡು ಹಿಡಿಬೇಕಾದ್ರೆ. ಆದ್ರೆ ಮಕ್ಕಳೇ, ಎ ವ್ಯಾಲ್ಯೂನಾಗ್ಲಿ ಎನ್ ವ್ಯಾಲ್ಯೂನಾಗ್ಲಿ ಅಥವಾ ಡಿ ವ್ಯಾಲ್ಯೂನಾಗ್ಲಿ ಕಂಡು ಹಿಡಿಬೇಕಾದ್ರೆ ನಾವು ಈ 3 ಫಾರ್ಮುಲಾದಲ್ಲಿ ಯಾವ್ದನ್ ಬೇಕಾದ್ರೂ ಯೂಸ್ ಮಾಡಬಹುದು. ನಮಗೆ ಎನ್ ಮತ್ತೆ ಡಿ ಕಂಡು ಹಿಡಿಬೇಕಾಗಿದೆ. ಹಾಗಾಗಿ ಈ 3ರಲ್ಲಿ ನಿಮಗೆ ಯಾವ್ದು ಸೂಕ್ತ ಅನ್ಸುತ್ತೋ ಅದನ್ನ ನೀವು ಯೂಸ್ ಮಾಡಬಹುದು. ನೋಡಿ, ಎ ಗೊತ್ತು, AN ಗೊತ್ತು, ಎನ್ ಕಂಡು ಹಿಡಿಬೇಕು ಅಥವಾ ಡಿ ಕಂಡು ಹಿಡಿಬೇಕು. ಈ 3ರಲ್ಲೂ ಕೇವಲ ಎ ಮತ್ತೆ AN ಇರಂತಹದನ್ನ ನೋಡೋಣ. ಯಾವುದು ನೋಡಿ, 3ನೇ ಫಾರ್ಮುಲಾ ಗಮನಿಸಿ. SN ಗೊತ್ತಾ, ಗೊತ್ತು. ಎ ಗೊತ್ತಾ, ಗೊತ್ತು. AN ಗೊತ್ತು. ಹಾಗಾದ್ರೆ ಗೊತ್ತಿಲ್ಲದೆ ಇರೋದೇನು, ಎನ್. ಇನ್ನು ಉಳಿದಿದ್ದು ಎಲ್ಲಾ ವೇರಿಯೇಬಲ್ಸ್ ಇದೆಯಾ, ಇದೆ. ನಾನು ಈಗಾಗ್ಲೇ ಹೇಳಿದ್ದೀನಿ, ಒಂದು ಫಾರ್ಮುಲಾದಲ್ಲಿ ಒಂದು ಚರಾಂಶ ಬಿಟ್ಟು, ಒಂದು ವೇರಿಯೇಬಲ್ ಅನ್ನ ಬಿಟ್ಟು ಇನ್ನು ಉಳಿದದ್ದೆಲ್ಲ ಗೊತ್ತಿದ್ರೆ ಆ ಗೊತ್ತಿಲ್ಲದೆ ಇರುವಂತಹ ಆ ವೇರಿಯೇಬಲ್ ಅನ್ನ ನಾವು ಕಂಡು ಹಿಡಿಬಹುದು ಅಂತ. ಹಾಗಾದ್ರೆ ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ವಿ ಕ್ಯಾನ್ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎನ್. ಬನ್ನಿ ನೋಡೋಣ. ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ ಈ ಫಾರ್ಮುಲಾಗೆ. SN ವ್ಯಾಲ್ಯೂ 2550, ಎನ್ ವ್ಯಾಲ್ಯೂ ಗೊತ್ತಿಲ್ಲ, ಫಸ್ಟ್ ಟರ್ಮ್ ಎ ವ್ಯಾಲ್ಯೂ 2, ಲಾಸ್ಟ್ ಟರ್ಮ್ 100. ಇದನ್ನ ಈಗ ಬಿಡಿಸ್ತಾ ಹೋಗೋಣ. 2550 ಹಾಗಿರುತ್ತೆ, ಎನ್ ಬೈ 2 ಹಾಗಿರುತ್ತೆ, 100 ಪ್ಲಸ್ 2 102 ಆಗುತ್ತೆ. 2ರಿಂದ 102ನ್ನ ಭಾಗಿಸಿದ್ರೆ 51 ನಮ್ಗೆ ಸಿಗುತ್ತೆ. ನಮಗ್ ಬೇಕಾಗಿರೋದು ಎನ್ ವ್ಯಾಲ್ಯೂ. ಈ 2550 ಅಲ್ಲೇ ಇರ್ಲಿ, ಈ 51ನಿಂದ ಇದನ್ನ ಭಾಗಿಸೋಣ. ಸೊ ಎನ್ ಈಸ್ ಈಕ್ವಲ್ ಟು 2550 over 51. ಇದನ್ನ ನೀವು ಭಾಗಿಸಿದ್ರೆ ವಿ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್
ಎನ್. ಎನ್ ಎಷ್ಟಾಯ್ತು? 50. ಅಂದ್ರೆ 2 ಇಂದ ಸ್ಟಾರ್ಟ್ ಮಾಡಿ 100 ವರೆಗೆ ನೀವು ಬರೆದ್ರೆ ನಮಗೆ 50 ವ್ಯಾಲ್ಯೂಸ್ ಸಿಗುತ್ತೆ. ಯಾವಾಗ? ಸಮೇಷನ್ 2550 ಇದ್ದಾಗ. ಎನ್ ವ್ಯಾಲ್ಯೂ ಸಿಕ್ತು, then we have to find out the value of d here. ಬನ್ನಿ ಡಿ ಕಂಡುಹಿಡಿಯೋದಕ್ಕೆ ಏನನ್ನ ಯೂಸ್ ಮಾಡೋಣ? ಅಬ್ಸರ್ವ್ ಮಾಡಿ, ಮೂರಲ್ಲಿ ಯಾವ್ದನ್ನ ಬೇಕಾದ್ರೂ ಉಪಯೋಗಿಸಬಹುದು. ನಿಮಗೆ ಸುಲಭ ಯಾವ್ದು ಅನ್ಸುತ್ತೆ ಅದನ್ನ ಬಳಸ್ಕೊಳ್ಳಿ. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡಿದ್ದೀನಿ ಈಗ ನಾನು. ಯಾಕೆ ಅಂದ್ರೆ ಎ ಎನ್ ವ್ಯಾಲ್ಯೂ ಗೊತ್ತು, ಎ ವ್ಯಾಲ್ಯೂ ಗೊತ್ತು, ಎನ್ ವ್ಯಾಲ್ಯೂ ಗೊತ್ತು, ಡಿ ನ ಕಂಡು ಹಿಡಿಬೇಕು. ಒಂದೇ ಒಂದು ವೇರಿಯೇಬಲ್ ಗೊತ್ತಿಲ್ಲ, ಹಾಗಾಗಿ ಇದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಎ ಎನ್ ವ್ಯಾಲ್ಯೂ ಎಷ್ಟು? 100, ಎ ವ್ಯಾಲ್ಯೂ 2, ಎನ್ ವ್ಯಾಲ್ಯೂ ಕಂಡುಹಿಡ್ಕೊಂಡಿದೀವಿ, ಡಿ ಗೊತ್ತಿಲ್ಲ. ನೋಡಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ನಮ್ಗೆ ಒಂದೇ ಒಂದು ವೇರಿಯೇಬಲ್ ಮಾತ್ರ ಅನ್ನೋನ್ ಆಗಿರ್ಬೇಕು. ಅನ್ನೋನ್ ಅಂದ್ರೆ ಗೊತ್ತಿಲ್ಲದೆ ಇರುವಂತಹ ನಂಬರ್ ಆಗಿರ್ಬೇಕು. ಡಿ ಈಗ ನಮಗೆ ಗೊತ್ತಿಲ್ಲದೆ ಇರುವಂತಹ ವೇರಿಯೇಬಲ್. ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. 100 ಹಾಗೆ ಇದೆ. ಈ +2 ನ ಎಡಭಾಗಕ್ಕೆ ತಗೊಂಡಿದ್ದೇನೆ, -2 ಆಯ್ತು. 50 ಯಲ್ಲಿ 1 ಹೋದ್ರೆ 49 ಇಂಟು ಡಿ, 49 ಡಿ ಆಯ್ತು. ಈಗ 100 ಇಂದ 2 ಕಳೆದ್ರೆ ನಮ್ಗೆ 98 ಸಿಕ್ಕುತ್ತೆ. ಈ 49 ಅನ್ನ ಈ ಕಡೆ ತಗೊಂಡಿದ್ದೀನಿ, ಹಾಗಾಗಿ 98/49 ಆಯ್ತು. ಇದನ್ನ ನಾವು ಡಿವೈಡ್ ಮಾಡಿದ್ರೆ we will get the value of d. ಸೊ 98 ನ 49ರಿಂದ ಭಾಗಿಸಿದ್ರೆ ಆನ್ಸರ್ 2 ದೊರೆಯುತ್ತೆ. ಅಂದ್ರೆ ಇಲ್ಲಿರಂತಹ ಕಾಮನ್ ಡಿಫರೆನ್ಸ್ 2 ಆಯ್ತು, ಎನ್ ವ್ಯಾಲ್ಯೂ 50 ಆಯ್ತು. ಹಾಗಾದ್ರೆ ಶ್ರೇಣಿಯನ್ನ ಬರೆದ್ರೆ ಏನಾಗುತ್ತೆ ನೋಡಿ, 2 ಕಾಮನ್ ಡಿಫರೆನ್ಸ್ 2 ಇರೋದ್ರಿಂದ 2ನ್ನ ಆಡ್ ಮಾಡಬೇಕು. 2 + 2 4, 4 + 2 6, 6 + 2 8. ಅಂದ್ರೆ ಈ ಒಂದು ಸೀಕ್ವೆನ್ಸ್ ಈವನ್ ನಂಬರ್ ಸೀಕ್ವೆನ್ಸ್ ಆಯ್ತು. ಅಂದ್ರೆ 2ರಿಂದ ಪ್ರಾರಂಭಿಸಿ ನೀವು ಎಲ್ಲಾ ಸಮಸಂಖ್ಯೆಗಳನ್ನ 100ರವರೆಗೆ ನಾವು ಬರ್ಕೊಂಡ್ರೆ we will get the sum 2550. ಮಕ್ಕಳೇ, ಫಸ್ಟ್ ಪಾರ್ಟ್ ಅಲ್ಲಿ 1ರಿಂದ 100ರವರೆಗಿರುವಂತಹ ಎಲ್ಲಾ ಸಂಖ್ಯೆಗಳನ್ನ ಕೂಡಿದಾಗ 5050 ಬಂದಿತ್ತು, ನಿಮ್ಗೆ ನೆನಪಿರ್ಲಿ. ಮೊದಲನೇ ಪ್ರಾಬ್ಲಮ್ ಅನ್ನ ನಾನು ಇಲ್ಲಿ ಮಾಡಿದಾಗ ಎಲ್ಲಾ ಆಡ್ ನಂಬರ್ಸ್ ಗಳದ್ದು ಟೋಟಲ್ 2500 ಬಂದಿತ್ತು, ನೆನಪಿರ್ಲಿ. ಈಗ ಮಾಡಿದ್ದೇನೆ ಎಲ್ಲಾ ಸಮಸಂಖ್ಯೆಗಳು, ಎಲ್ಲಾ ಈವನ್ ನಂಬರ್ಸ್ ಗಳನ್ನ ಟೋಟಲ್ ಮಾಡಿದಾಗ 2550 ಇದೆ ಅಂತ ಅವರೇ ಕೊಟ್ಟಿದ್ದಾರೆ. ಆಡ್ ನಂಬರ್ಸ್ ನ ಆಡ್ ಮಾಡಿದಾಗ 2500 ಬರುತ್ತೆ, ಈವನ್ ನಂಬರ್ಸ್ ನ ಆಡ್ ಮಾಡಿದಾಗ 2550 ಬರುತ್ತೆ. ಎರಡನ್ನೂ ಆಡ್ ಮಾಡಿದ್ರೆ 50-50 5050 ನಮ್ಗೆ ದೊರೆಯುತ್ತೆ. ಮಕ್ಕಳೇ, ಈಗ ನಿಮ್ಗೆ ಇದುವರೆಗೂ 3 ರೀತಿಯಾದಂತಹ ಪ್ರಾಬ್ಲಮ್ಸ್ ಅನ್ನ ನಾನು ಸಾಲ್ವ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೇನೆ. ಈ 3 ರೀತಿ ಪ್ರಾಬ್ಲಮ್ಸ್ ಗಳನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಂಡು ಅಭ್ಯಾಸ ಮಾಡಿದ್ರೆ ಎಪಿ ಯಲ್ಲಿ ಬರುವಂತಹ ಎಂತಹುದೇ ಸಮಸ್ಯೆಯನ್ನ ನೀವು ಸುಲಭವಾಗಿ ಬಿಡಿಸಬಹುದು. ಮಕ್ಕಳೇ, ಇದಕ್ಕೆ ಸಂಬಂಧಪಟ್ಟಂತಹ ಹಲವಾರು ಅನ್ವಯಿಕ ಪ್ರಶ್ನೆಗಳು ಅಂದ್ರೆ ಅಪ್ಲಿಕೇಶನ್ ಲೆವೆಲ್ ಪ್ರಾಬ್ಲಮ್ಸ್ ಅನ್ನ ನಾವು ಸಾಲ್ವ್ ಮಾಡಿ ನಮ್ಮ ಚಾನೆಲ್ ನಲ್ಲಿ ಈಗ ಆಲ್ರೆಡಿ ಹಾಕಿದ್ದೇವೆ. ನೀವು ಆ ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದ್ರೆ ಪರೀಕ್ಷೆಯಲ್ಲಿ ಬರುವಂತಹ ಎಂತಹುದೇ ಕಷ್ಟದ ಪ್ರಾಬ್ಲಮ್ ಅನ್ನ ಈಸಿಯಾಗಿ ಎದುರಿಸಬಹುದು. ಆ ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನ ನೀವು ನೋಡೋದಕ್ಕಾಗಿ ನನ್ನ ಯೂಟ್ಯೂಬ್ ಚಾನೆಲ್ ಹರ್ದೀಪ್ ಮೈಸೂರ್ ಅನ್ನುವಂತಹದನ್ನ ಫಾಲೋ ಮಾಡಿ. ಅದರಲ್ಲಿ ಎಲ್ಲಾ ಅಪ್ಲಿಕೇಶನ್ಸ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿ ವಿವರಣಾತ್ಮಕವಾಗಿ ವಿವರಿಸಿದ್ದೇನೆ. ಹಾಗೆ ಮತ್ತಷ್ಟು ನಿಮಗೆ ಇನ್ಫಾರ್ಮೇಶನ್ಸ್ ಏನಾದ್ರೂ ಇದೇ ಸಮಾಂತರ ಶ್ರೇಣಿಗಳು ಅಥವಾ ಇನ್ಯಾವುದೇ ಚಾಪ್ಟರ್ ಗಳ ಬಗ್ಗೆ ಬೇಕು ಅಂದ್ರೆ ನನ್ನ ಬ್ಲಾಗ್ ಅನ್ನ ವಿಸಿಟ್ ಮಾಡಿ. ಅಲ್ಲೂ ಕೂಡ ನಿಮಗೆ ಹಲವಾರು ಅಪ್ಲಿಕೇಶನ್ಸ್ ಲೆವೆಲ್ ಪ್ರಾಬ್ಲಮ್ ಗೆ ಸಂಬಂಧಪಟ್ಟಂತಹ ಹಲವಾರು ವಿಡಿಯೋಸ್ ಮತ್ತೆ ಹಲವಾರು ರಿಸೋರ್ಸಸ್ ನಿಮಗೆ ಸಿಗುತ್ತೆ. ಇದುವರೆಗೂ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.